ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋದಲ್ಲಿ ನಿಮಗೆ ಎಗ್ ಕರಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಮೆಥಡ್, ಸಿಂಪಲ್ ಆ್ಯಂಡ್ ಈಸಿ, ಯಾವುದೇ ಥರ ಕಾಂಪ್ಲೆಕ್ಸ್ ಇಲ್ಲ. ಸೊ ಇವಾಗ ಪ್ರಾಸೆಸ್ ಶುರು ಮಾಡೋಣ. ಈಗ ನೀವು 6 ಮೊಟ್ಟೆ ನೀರಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಆಮೇಲೆ 6 ಮೊಟ್ಟೆಗೆ 3 ಈರುಳ್ಳಿ, 5 ಟೊಮೆಟೊ. ಈರುಳ್ಳಿನ ನೀವು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಟೊಮೊಟೊನೂ ಅಷ್ಟೇ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಕಡಾಯಲ್ಲಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಫಸ್ಟು ಎಣ್ಣೆ ಬಿಸಿ ಆದಮೇಲೆ ಈ ಬಾಯ್ಲ್ಡ್ ಎಗ್ಸ್ ಇದೆಯಲ್ಲ, ಬಾಯ್ಲ್ಡ್ ಎಗ್ಸ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊಟ್ಟೆನ ಲೈಟಾಗಿ ಕಟ್ ಮಾಡಿ, ಯಾಕಂದರೆ ಅದು ಚಿಲ್ಲಿ ಪೌಡ್ರೆಲ್ಲ ಆ ಮೊಟ್ಟೆಯಲ್ಲಿ ಇಳಿಬೇಕು. ಸೊ ಈಗ ನೋಡಿ, ಮೊಟ್ಟೆ ಹಾಕೊಂಡ್ಮೇಲೆ ಟರ್ಮರಿಕ್, ಚಿಲ್ಲಿ ಪೌಡರ್ ಹಾಕೋಬೇಕು. ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸೈಡಲ್ಲಿ ಇಟ್ಬಿಡಿ. ಈಗ ಅದೇ ಎಣ್ಣೆಯಲ್ಲಿ ಕರಿ ಲೀವ್ಸು, ಗ್ರೀನ್ ಚಿಲ್ಲೀಸು, ಆನಿಯನ್ ಹಾಕ್ಕೊಳ್ಳಿ. ಗ್ರೈಂಡ್ ಮಾಡಿರೋ ಆನಿಯನ್ ಪೇಸ್ಟ್ ಇದೆಯಲ್ಲ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆನಿಯನ್ಸ್ ಕುಕ್ ಆಗಬೇಕು. ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆನಿಯನ್ಸ್ ಬೇಗ ಕುಕ್ ಆಗುತ್ತೆ. ಆನಿಯನ್ಸ್ ಸ್ವಲ್ಪ ಹೊತ್ತು ಕುಕ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಸೊ ಇದನ್ನು ಸ್ವಲ್ಪ 2 ನಿಮಿಷ ಕುಕ್ ಆಗಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ ಟೊಮೆಟೊ ಪೇಸ್ಟ್ ಇದೆಯಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಜೀರಾ ಪೌಡರ್, ಸೋಂಪು ಪೌಡರ್, 1 ಸ್ಪೂನ್ ಜೀರಾ ಪೌಡರ್, 1 ಸ್ಪೂನ್ ಸೋಂಪು ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಕುಕ್ ಆಗಲಿ. ಟೊಮೆಟೋಸು ಕುಕ್ ಆಗಬೇಕು. ನೋಡಿ, ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಂಡಿದೆ. ಟೊಮೆಟೋಸ್ ಕುಕ್ ಆದಮೇಲೆ ಇದರಲ್ಲಿ ನೀವು ಒಂದು ಕಪ್ಪು ವಾಟರ್ ಹಾಕೋಬೇಕು. ಸೊ ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕೋ ಅಷ್ಟು ವಾಟರ್ ಹಾಕ್ಕೊಳ್ಳಿ. ನಾನು 1 ಕಪ್ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಥಿಕ್ನೆಸ್ ಹೆಂಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ವಾಟರ್ ಹಾಕ್ಕೊಳ್ಳಿ. ಆಮೇಲೆ ಆ ಮೊಟ್ಟೆ ಬಾಯ್ಲ್ಡ್ ಎಗ್ಸ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಇದು ಕುಕ್ ಆಗಲಿ, 1-2 ನಿಮಿಷ ಕುಕ್ ಆಗಲಿ. ಆಮೇಲೆ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಗರಂ ಮಸಾಲ ಹಾಕಿದ್ಮೇಲೆ 1-2 ನಿಮಿಷ ಕುಕ್ ಆಗಲಿ. ಗರಂ ಮಸಾಲ
ಕುಕ್ ಆಗಬೇಕು ಚೆನ್ನಾಗಿ. ಈಗ ನೋಡಿ ಎಗ್ ಕರಿ ಫುಲ್ ರೆಡಿ ಇದೆ. ಗರಂ ಮಸಾಲ ಹಾಕೊಂಡ್ಮೇಲೆ 2 ನಿಮಿಷ ಕುಕ್ ಮಾಡಿಬಿಟ್ಟು ಆಫ್ ಮಾಡಿ. ಈಗ ನೋಡಿ ಫುಲ್ ರೆಡಿ ಇದೆ ಊಟ ಮಾಡೋಕ್ಕೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ತುಂಬ ಸಿಂಪಲ್ ಮೆಥಡ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಗುಡ್ ಬಾಯ್.